ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನೋಡ್ರಿ ನಾ ಹಾಲಾಗಿನ ಜುನ್ಕ ಮಾಡಾಕ್ತೇನೆ. ಆ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ತನು ಬರ್ರಿ. ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡ ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೋಬೇಕು. ಯಾಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚ ಆಯಿಲ್ ಯೂಸ್ ಮಾಡಬೇಕಾಗ್ತತಿ ಈ ರೆಸಿಪಿಗೆ. ಹಿಂಗಾಗಿ ನಾ ಹೆಚ್ಚ ಆಯಿಲ್ ಹಾಕಾಕತ್ತೇನೆ. ನೋಡ್ರಿ ಈಗ 1 ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು. ಮತ್ತು 1 ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅಜ್ವಾನ್ ಹಾಕೋಬೇಕು. ಹಾಕೊಂಡ ಈಗ ಅಲ್ಲ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರಾಗ ಹಾಕೋಬೇಕು. ಪೇಸ್ಟ್ ಹಾಕೊಂಡ ಇದನ್ನ ತಿರ್ವಾಡ್ಕೋಬೇಕು. ಇದ ಹಸಿವಾಸನೆ ಹೋಗೋ ತನಕ ತಿರ್ವಾಡ್ಕೋಬೇಕು. ಏನು ಅಲ್ಲ ಇರ್ತೈತಿ ಅದರದ ಹಸಿವಾಸ ಇರ್ತೈತಿ, ಅದು ಹೋಗೋ ತನಕ ಹಿಂಗೆ ತಿರ್ವಾಡ್ಕೋಬೇಕು. ತಿರ್ವಾಡಿ ಹಿಂಗೆ 1 ನಿಮಿಷ ಇದನ್ನ ತಿರ್ವಾಡ್ಕೋಬೇಕು. ಈ ರೆಸಿಪಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ನೋಡ್ರಿ ಈಗ ಅಲ್ಲ ಲಸೂನ್ ಪೇಸ್ಟ್ ಈಗ ಹುರಿದೈತಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪುಡಿ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಆಗಷ್ಟ ಚಿಲ್ಲಿ ಪೌಡ್ರ್ ಹಾಕೋಬೇಕು. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟ ಮಸಾಲೆ ಖಾರ ಹಾಕೋಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಅಳತಿಲೆ ಹಾಕೋಬೇಕು. ಕಡಿಮೆ ಬೇಕಂದ್ರೆ ಕಡಿಮೆನ ಹಾಕೋಬೋದು. ಈಗ ಇದನ್ನು ಒಂದ್ಸಲ ತಿರುವಾಡಿ ಎಣ್ಣೆಗ ಒಂದು ಸ್ವಲ್ಪ ತಿರುವಾಡ್ಬೇಕು. ಇದನ್ನ ತಿರುವಾಡಿದಾದ್ಮ್ಯಾಗ ಇದಕ್ಕೆ 1 ಗ್ಲಾಸ್ದಿಂದ 1.5 ಗ್ಲಾಸ್ ಆಗಷ್ಟ ಹಾಲು ಹಾಕೋಬೇಕು. ನೀವು ಕಡಿಮೆ ಮಾಡೋರು ಇದ್ರೆ ಅಂದ್ರೆ ಕಡಿಮೆ ಹಾಲು ಹಾಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಈಗ ನೋಡ್ರಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ ತಿರುವಾಡ್ಕೋಬೇಕು. ಇದನ್ನ ಚೆನ್ನಾಗಿ ಉಪ್ಪ ಎಲ್ಲ ಕಡೆ ಆಗುವಂಗ ತಿರುವಾಡ್ಕೋಬೇಕು. ತಿರುವಾಡಿ ಇದು ಒಂದು ಸ್ವಲ್ಪ ಹಾಲು ಕುದಿ ಬರಬೇಕು. ನೀವು ಹಸಿ ಹಾಲು ಹಾಕೋಬೋದು, ಕಾಶಿ ಆರಿಸಿ ಇಟ್ಟಿದ್ದ ಹಾಲು ಹಾಕೋಬೋದು. ಈಗ ಹಾಲು ಕುದಿಯಾಕ್ತೇವೆ ನೋಡ್ರಿ. ಹಾಲು ಒಡಿದೋದು ಏನೂ ಆಗೋದಿಲ್ಲ ನೋಡ್ರಿ. ಈಗ ಹಾಲಾಗ ಹಿಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಕೂಡಲೇ ಹಾಲು ಒಡಿತಾವು ಒತ್ತಿರ್ತಾರೋ, ಹಂಗೇನೂ ಆಗೋದಿಲ್ಲ, ಹಂಗೆ ಪ್ರಾಬ್ಲಮ್ ಏನೂ ಬರೋದಿಲ್ಲ ನೋಡ್ರಿ. ಈಗ ಹಾಲು ಕುದಿ ಹಾಲಾಗ ನಾ ಕೊತ್ತಂಬರಿ ಹಾಕಾಕತ್ತೇನೆ. ಕೊತ್ತಂಬರಿ ಹಾಕಿ ಕಡಲೆ ಹಿಟ್ಟು ಹಾಕಾಕತ್ತೇನೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತ ತಿರ್ಬಾಡ್ಕೋಬೇಕು. ಇದನ್ನ ನೋಡ್ರಿ ಹಂಗೆ ಎಷ್ಟು ಆಗ್ತೈತಿ ಅಷ್ಟ ತಿರ್ವಾಡ್ಕೋ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಈ ಕಡಲೆ ಹಿಟ್ಟು ಯೂಸ್ ಮಾಡೋಕ್ಕಿಂತ ಫಸ್ಟ್ ಚಾನ್ಸ್ಕೊಂಡು ತಗೋಬೇಕು. ಈಗ ಇದಕ್ಕೆ ಇಷ್ಟ ಕಡಲೆ ಹಿಟ್ಟು ಸಾಕಾಗ್ತೈತಿ. ಇದನ್ನ ಈಗ ಚೆನ್ನಾಗಿ ತಿರ್ವಾಡ್ಕೋಬೇಕು. ನೋಡ್ರಿ ಇದು ಪೂರ್ಣ ಗಟ್ಟಿ ಆಗೋ ತನಕ ಹಿಂಗೆ ಇದನ್ನು ತಿರ್ವಾಡ್ಕೋತಾನೆ ಇರಬೇಕು. ಪೂರ್ಣ ಉದುರಾಗೋ ತನಕ ಹಿಂಗೆ ಸಣ್ಣಂಗೆ ಒಂದು ಸ್ವಲ್ಪ ಸ್ವಲ್ಪ ತಿರ್ವಾಡ್ಕೋತಿರ್ಬೇಕು ನೋಡ್ರಿ. ಹಾಂ, ಹಿಂಗೆ ಗಂಟು ಉಳ್ದಿರ್ತೈತಿ ಒಳಗದು ಅಂತ ಹೇಳಿ ಹಿಂಗೆ ಚಮಚಲೆ ಮ್ಯಾಗಿಂದ ಕೆಳಗೆ ಮಾಡೋದು ಮಾಡ್ಕೋತ ಹಿಂಗೆ ತಿರ್ವಾಡಬೇಕು. ಆಗ ನಮ್ಮ ಜೂನಕ ಬರೋಬ್ಬರಿ ಹದದಾಗ ಬರ್ತೈತಿ. ಹಿಂಗೆ ನಾವು ಎಲ್ಲರೇ ಊರಿಗೆ ಅದು ಹೋಗ್ಬೇಕಾದ್ರೆ ಕಟ್ಕೊಂಡು ಹೋಗೋಕೆ 2 ದಿನ ಚಲೋ ಇರ್ತೈತಿ. ಹಿಂಗೆ ಮಾಡಿ ನೀವು ಕಟ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇದ್ರಾಗ ನಾವು ಉಳ್ಳಿಗಡ್ಡಿ ಅದು ಏನೂ ಯೂಸ್ ಮಾಡಿರೋದಿಲ್ಲ. ಹಿಂಗಾಗಿ ಇದು 2 ರಿಂದ 3 ದಿನ ಚಲೋನ ಇರ್ತೈತಿ. ನಮ್ಮ ಕಡೆ ಬೀರೋದದು ಏನರ ಇದ್ರೆ ಹಿಂಗೆ ಮಾಡ್ತಾರೋ, ಮಾಡಿ ರೊಟ್ಟಿ ಮ್ಯಾಗ ಹಚ್ಚಿ ಹಿಂಗೆ ಬೀರ್ತಾರೋ. ಈಗ ನೋಡ್ರಿ ಹಿಂಗೆ ತಿರುವಾಡಿ ನಮ್ದು ಜುನ್ಕದ ರೆಸಿಪಿ ಹಿಂಗೆ ರೆಡಿ ಆಗೈತಿ. ಇನ್ನು ಸಣ್ಣ ಬೇಕಂದ್ರೂ ನೀವು ಹಿಂಗೆ ತಿರುವಾಡಿ ಸಣ್ಣ ಮಾಡ್ಕೋಬೋದು. ಸಣ್ಣ ಅಂದ್ರೆ ಉದ್ರ ಮಾಡ್ಕೋಬಹುದು. ನಮ್ಗೆ ಇಷ್ಟ ಸಾಕತ್ತ ಹೇಳಿ ನಾ
ಇಷ್ಟ ಮಾಡೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ನೋಡ್ರಿ ಹೆಂಗೆ ಕಾಣಾಗ್ತೈತೆ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.